ಮಿತ್ರರೇ ನಮಸ್ಕಾರ. ಮಿತ್ರರೇ, ಈ ವಿಡಿಯೋದಲ್ಲಿ ಎರಡು ಇಂಪಾರ್ಟೆಂಟ್ ವಿಚಾರಗಳನ್ನು ನಿಮಗೆ ತಿಳಿಸ್ಕೊಡ್ತೀನಿ. ಒಂದು ಭಾರತ ಮತ್ತು ಇಸ್ರೇಲ್ಗೆ ಸಂಬಂಧಪಟ್ಟಂತಹ ವಿಚಾರ. ಭಾರತದ ಕುರಿತಾಗಿ ಇಸ್ರೇಲ್ನ ಪ್ರಧಾನಿ ನೆತನ್ಯಾಹು ಅಮೆರಿಕದ ಟ್ರಂಪ್ ಸರ್ಕಾರಕ್ಕೆ ನೀಡಿದಂತಹ ಮೆಸೇಜ್ ಇದೆಯಲ್ಲ, ಇದು ಇವತ್ತು ಜಾಗತಿಕ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ. ಬಹಳ ಇಂಪಾರ್ಟೆಂಟ್ ಆದಂತಹ ಒಂದು ವಿಚಾರ. ನೆತನ್ಯಾಹು ಅವರ ಸ್ಟೇಟ್ಮೆಂಟ್ ಭಾರತದಲ್ಲಿ ಬಹುತೇಕ ಮಂದಿಗೆ ಖುಷಿಯನ್ನ ಕೊಟ್ಟಿದ್ರೆ, ಕಾಂಗ್ರೆಸ್ ಮತ್ತು ಅದರ ಇಡೀ ಇಕೋಸಿಸ್ಟಮ್ ಕೆಂಡ ಕಾರೋದಕ್ಕೆ ಶುರು ಮಾಡಿದೆ. ಹಾಗೆ ಇನ್ನೊಂದು ವಿಚಾರ ಏನು ಕೇಳಿದ್ರೆ, ಇಸ್ರೇಲ್ ಮತ್ತು ಹಮಾಸ್ಗೆ ಸಂಬಂಧಪಟ್ಟಂತಹ ವಿಚಾರ. ಗಾಜಾದ ವಿಚಾರದಲ್ಲಿ ಹಮಾಸ್ ಆಡಳಿತ ಒಂದು ದೊಡ್ಡ ನಿರ್ಧಾರವನ್ನ ಕೈಗೊಂಡಿದೆ. ಅವರು ಗಾಜಾದ ಆಡಳಿತಕ್ಕೆ ಗುಡ್ ಬೈ ಹೇಳಿದ್ದಾರೆ. ಅಂದ್ರೆ ನಾವಿನ್ ಮುಂದೆ ಗಾಜಾವನ್ನ ಕಂಟ್ರೋಲ್ ಮಾಡೋದಿಲ್ಲ ಅಂತ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ. ಇದು ಇಸ್ರೇಲ್ಗೆ ಬಹಳ ದೊಡ್ಡದಾದಂತಹ ಜಯ. ಒಂದು ರೀತಿಯಲ್ಲಿ ಟ್ರಂಪ್ ಅವರ ಜಯವೂ ಕೂಡ ಹೌದು. ಇದರ ಬಗ್ಗೆ ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ವಿವರಿಸ್ತೀನಿ. ಜಿಯೋಪಾಲಿಟಿಕ್ಸ್ ನಲ್ಲಿ ಈ ಎರಡೂ ವಿಚಾರಗಳಿಗೆ ಸಾಕಷ್ಟು ಮಹತ್ವ ಇದೆ. ಹೀಗಾಗಿ ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮೊದಲಿಗೆ ಹಮಾಸ್ ವಿಚಾರವನ್ನ ಹೇಳಿ ಆನಂತರ ನೆತನ್ಯಾಹು ಅವರ ಭಾರತದ ಕುರಿತಾದಂತಹ ಸ್ಟೇಟ್ಮೆಂಟ್ನ ಬಗ್ಗೆ ಮಾಹಿತಿ ಕೊಡ್ತೀನಿ. 2023 ಅಕ್ಟೋಬರ್ 7 ಗಾಜಾದಲ್ಲಿರುವಂತಹ ಹಮಾಸ್ ಉಗ್ರರು ಇಸ್ರೇಲ್ನ ಮೇಲೆ ಅಟ್ಯಾಕ್ ಮಾಡ್ತಾರೆ. ಆ ತಕ್ಷಣದಿಂದ ಇಸ್ರೇಲ್ ಗಾಜಾದ ಮೇಲೆ ಯುದ್ಧ ಶುರು ಮಾಡಿದೆ. ಆ ಯುದ್ಧ ಎಷ್ಟು ಭೀಕರವಾಗಿತ್ತು ಅಂತಂದ್ರೆ ವಿವರಿಸೋದಕ್ಕೆ ಸಾಧ್ಯ ಇಲ್ಲ. ಬಹುಶಃ ಎರಡನೇ ಮಹಾಯುದ್ಧದ ಬಳಿಕ ಒಂದು ಯುದ್ಧದಲ್ಲಿ ಅತಿ ಹೆಚ್ಚು ಜನರ ಬಲಿಯಾಗಿದ್ದು ಈ ಗಾಜಾ ಯುದ್ಧದಲ್ಲೇ. ಇಸ್ರೇಲ್ ಗಾಜಾ ಮೇಲೆ ಯುದ್ಧವನ್ನ ಆರಂಭಿಸ್ತಲ್ಲ, ಆ ಸಂದರ್ಭದಲ್ಲಿ ಅವರ ಉದ್ದೇಶ ಏನಾಗಿತ್ತು? ಅಲ್ಲಿರುವಂತಹ ಹಮಾಸ್ ಆಡಳಿತವನ್ನ ಅಂತ್ಯ ಮಾಡಬೇಕು, ಹಮಾಸ್ ಅನ್ನ ಸರ್ವನಾಶ ಮಾಡಬೇಕು. ಇದನ್ನೇ ಇಸ್ರೇಲ್ ಉದ್ದೇಶವನ್ನಾಗಿಟ್ಟುಕೊಂಡಿತ್ತು. ಅದಕ್ಕೋಸ್ಕರವಾಗಿ ಅವರು ರಣಭಯಂಕರವಾದಂತಹ ದಾಳಿಯನ್ನೇ ಮಾಡ್ತಾ ಇದ್ರು. ಅಂತಿಮವಾಗಿ ಟ್ರಂಪ್ ಅಮೆರಿಕದಲ್ಲಿ ಅಧಿಕಾರಕ್ಕೆ ಬರ್ತಾರೆ. ಗಾಜಾ ಯುದ್ಧವನ್ನ ಅಂತ್ಯ ಮಾಡಬೇಕು ಅಂತ ಅವರೊಂದು ಪೀಸ್ ಡೀಲ್ ಅನ್ನ ರೂಪಿಸ್ತಾರೆ. ಸ್ವತಃ ಟ್ರಂಪ್ ಈಜಿಪ್ಟ್ಗೆ ಬಂದ್ರು. ಈಜಿಪ್ಟ್ನಲ್ಲಿ ಎಲ್ಲಾ ಮುಸ್ಲಿಂ ರಾಷ್ಟ್ರಗಳನ್ನ ಸೇರಿಸಿದ್ರು. ಅಲ್ಲಿ ಪೀಸ್ ಡೀಲ್ಗೆ ಸಹಿ ಕೂಡ ಹಾಕಲಾಗಿತ್ತು. ಇಸ್ರೇಲ್ ಕೂಡ ಒಂದು ಹಂತಕ್ಕೆ ಆ ಪೀಸ್ ಡೀಲ್ಗೆ ಒಪ್ಪಿಗೆ ಸೂಚಿಸಿತ್ತು. ಆದ್ರೆ ಗಾಜಾ ಮೇಲಿನ ದಾಳಿಯನ್ನ ಮಾತ್ರ ಇಸ್ರೇಲ್ ನಿಲ್ಲಿಸಿರಲಿಲ್ಲ. ಗಾಜಾದಿಂದ ಸಂಪೂರ್ಣವಾಗಿ ಸೇನೆಯನ್ನ ಹಿಂಪಡೆಯೋದಕ್ಕೆ ಇಸ್ರೇಲ್ ನಿರಾಕರಿಸಿತ್ತು. ಯಾಕೆಂತಂದ್ರೆ ಗಾಜಾದಲ್ಲಿ ಅಷ್ಟೊಂದು ದೊಡ್ಡ ಯುದ್ಧ ಮಾಡಿ ಸಿಕ್ಕಂತಹ ಮೊಮೆಂಟಮ್ ಅನ್ನ ಟ್ರಂಪ್ ಕಾರಣದಿಂದಾಗಿ ಕೈಬಿಡೋದಕ್ಕೆ ಇಸ್ರೇಲ್ ಸಿದ್ಧ ಇರಲಿಲ್ಲ. ಅಲ್ಲಿಗೆ ಟ್ರಂಪ್ ಅವರ ಈ ಗಾಜಾ ಪೀಸ್ ಡೀಲ್ ಇದೆಯಲ್ಲ, ಇದು ಅರ್ಥಹೀನ ಅಂತ ಅನ್ನಿಸೋದಕ್ಕೆ ಶುರುವಾಗಿತ್ತು. ಆದ್ರೆ ದಿಢೀರ್ ಆದಂತಹ ಒಂದು ಬೆಳವಣಿಗೆಯಲ್ಲಿ ಗಾಜಾದಲ್ಲಿರುವಂತಹ ಹಮಾಸ್ ಆಡಳಿತ ಕಂಪ್ಲೀಟ್ ಆಗಿ ಗಾಜಾದ ಆಡಳಿತವನ್ನ ತ್ಯಜಿಸೋದಕ್ಕೆ ತೀರ್ಮಾನ ಮಾಡಿದೆ. ಗಾಜಾದ ನಾಗರಿಕ ಆಡಳಿತವನ್ನ ನೋಡ್ಕೊಳ್ತಾ ಇದ್ದಂತಹ ಮೊಹಮ್ಮದ್ ಅಲ್ ಫರ್ರಾ ತಮ್ಮ ಹುದ್ದೆಗೆ ರಾಜೀನಾಮೆಯನ್ನ ಘೋಷಿಸಿದ್ದಾರೆ. ಜೊತೆಗೆ ಗಾಜಾದಲ್ಲಿ ಹಮಾಸ್ನವರ ಗವರ್ನಮೆಂಟ್ ಎಮರ್ಜೆನ್ಸಿ ಕಮಿಟಿಯನ್ನ ಅಧಿಕೃತವಾಗಿ ವಿಸರ್ಜನೆ ಮಾಡಲಾಗಿದೆ. ಈ ಮೂಲಕವಾಗಿ ಇಡೀ ಗಾಜಾದ ಆಡಳಿತವನ್ನ ಟ್ರಂಪ್ ಅವರ ಈ ಪೀಸ್ ಡೀಲ್ನ ಭಾಗವಾಗಿ ನ್ಯಾಷನಲ್ ಕಮಿಟಿ ಫಾರ್ ದಿ ಅಡ್ಮಿನಿಸ್ಟ್ರೇಷನ್ ಆಫ್ ಗಾಜಾ NCAG ಏನು ಸ್ಥಾಪನೆ ಮಾಡಲಾಗಿತ್ತಲ್ಲ, ಅದಕ್ಕೆ ಹಸ್ತಾಂತರಿಸೋದಕ್ಕೆ ನಿರ್ಧಾರ ಮಾಡಲಾಗಿದೆ. ಅದನ್ನ ಹಮಾಸ್ನವರು ಘೋಷಣೆಯನ್ನ ಕೂಡ ಮಾಡಿದ್ದಾರೆ. ಈ ಮೂಲಕವಾಗಿ ಗಾಜಾದಲ್ಲಿ ಕಳೆದ 20 ವರ್ಷಗಳಿಂದ ಹಮಾಸ್ನ ಆಡಳಿತ ಇತ್ತಲ್ಲ, ಅದು ಕೊನೆಗೊಂಡಂತಾಗ್ತಾ ಇದೆ. 2007ರಲ್ಲಿ ಹಮಾಸ್ ಗಾಜಾವನ್ನ ಕಂಟ್ರೋಲ್ಗೆ ಪಡೆಯುತ್ತೆ. 2006ಕ್ಕೂ ಮೊದಲು ಈ ಫತಾಹ್ ಪಕ್ಷ ಈ ಗಾಜಾವನ್ನ ಕೂಡ ಆಳ್ತಾ ಇತ್ತು. ಈಗ ಪ್ಯಾಲೆಸ್ತೈನ್ನಲ್ಲಿ ಅಧಿಕಾರದಲ್ಲಿದ್ದಾರಲ್ಲ, ಅವರೇ ಗಾಜಾದ ನಾಗರಿಕ ಆಡಳಿತವನ್ನ ಕೂಡ ನೋಡ್ಕೊಳ್ತಾ ಇದ್ರು. ಆದ್ರೆ ಈ ಹಮಾಸ್ ಎಮರ್ಜ್ ಆಗುತ್ತಲ್ಲ, ಇವರು 2006ರ ಚುನಾವಣೆಯಲ್ಲಿ ಗಾಜಾವನ್ನ ಗೆದ್ದುಕೊಳ್ತಾರೆ. ಹಮಾಸ್ನವರ ವಿಚಾರಧಾರೆಯೇ ಬೇರೆ ಆಗಿತ್ತು. ಫತಾಹ್ ಪಕ್ಷಕ್ಕೂ ಹಮಾಸ್ಗೂ ಅಜಗಜಾಂತರ ವ್ಯತ್ಯಾಸ. ಫತಾಹ್ ಪಕ್ಷ ಕೇವಲ ಮಾತುಕತೆ, ಅಂತಾರಾಷ್ಟ್ರೀಯ ಒತ್ತಡ ಇವುಗಳಲ್ಲಿ ನಂಬಿಕೆ ಇಟ್ಟುಕೊಂಡು ಮುಂದುವರಿತಾ ಇತ್ತು. ಆದ್ರೆ ಹಮಾಸ್ ಆ ಫತಾಹ್ ಪಕ್ಷದ ರಾಜಕೀಯವನ್ನ ವಿರೋಧಿಸಿ ಗಾಜಾದ ಜನರಿಗೆ ಇಸ್ರೇಲ್ ವಿರುದ್ಧವಾಗಿ ವಿಪರೀತ ವಿಷವನ್ನ ತುಂಬಿ ಅವರ ಅಧಿಕಾರಕ್ಕೆ ಬರ್ತಾರೆ. ಅಧಿಕಾರಕ್ಕೆ ಬಂದ ಬಳಿಕ ತನ್ನ ಮಿಲಿಟರಿ ವಿಂಗ್ ಅನ್ನ ಕೂಡ ಸ್ಥಾಪನೆ ಮಾಡಿಕೊಳ್ತಾರೆ. ಅದಕ್ಕೆ ವಿಪರೀತವಾಗಿ ಇರಾನ್ನಿಂದ ಸಪೋರ್ಟ್ ಕೂಡ ಸಿಗುತ್ತೆ. ಅತ್ಯಂತ ಆಧುನಿಕವಾದಂತಹ ಮಿಸೈಲ್ಗಳನ್ನ ಕೂಡ ಇರಾನ್ ಪೂರೈಕೆ ಮಾಡುತ್ತೆ. 2007ರ ಬಳಿಕ ನಿರಂತರವಾಗಿ ಈ ಹಮಾಸ್ ಉಗ್ರರು ಇಸ್ರೇಲನ್ನ ಕೆಣಕ್ತಲೇ ಬಂದಿದ್ರು. ಆದರೆ 2023 ಅಕ್ಟೋಬರ್ 7 ಇಸ್ರೇಲ್ ವಿರುದ್ಧ ಬಹಳ ದೊಡ್ಡ ದಾಳಿಯನ್ನ ಮಾಡ್ತಾರೆ. ಅದು ಇಸ್ರೇಲ್ನ ಇತಿಹಾಸದಲ್ಲೇ ಅತ್ಯಂತ ಕೆಟ್ಟದಾದಂತಹ ಹಾಗೂ ಕ್ರೂರವಾದಂತಹ ದಾಳಿಯಾಗಿತ್ತು. ಅದಕ್ಕೋಸ್ಕರವಾಗಿ ಇಸ್ರೇಲ್ ನಿರ್ಣಾಯಕ ಯುದ್ಧವನ್ನು ಆರಂಭಿಸುತ್ತೆ. ವಿಶ್ವದ ಯಾವ ಒತ್ತಡ ಬಂದರೂ ಕೂಡ ನಾವು ಹಮಾಸನ್ನ ನಾಶ ಮಾಡದೆ ಬಿಡೋದಿಲ್ಲ. ಇದು ಇಸ್ರೇಲ್ನ ಸಂಕಲ್ಪ ಆಗಿತ್ತು. ಇಸ್ರೇಲ್ ಎಷ್ಟು ರಣಭಯಂಕರವಾದಂತಹ ಯುದ್ಧ ಮಾಡಿದೆ ಅಂತಂದ್ರೆ, 2023 ಅಕ್ಟೋಬರ್ 7 ಇವತ್ತಿನವರೆಗೆ ಗಾಜಾದ ಮೇಲೆ ಇಸ್ರೇಲ್ ಮಾಡಿದ ದಾಳಿಯ ಪರಿಣಾಮದಿಂದಾಗಿ 72ರಿಂದ 75 ಸಾವಿರ ಮಂದಿ ಸತ್ತು ಹೋಗಿದ್ದಾರೆ. ಇದರಲ್ಲಿ ಹಮಾಸ್ ಉಗ್ರರೂ ಇದ್ದಾರೆ, ನಾಗರಿಕರು ಇದ್ದಾರೆ, ಮಹಿಳೆಯರು, ಮಕ್ಕಳು ಕೂಡ ಇದ್ದಾರೆ.
ಇಡೀ ಗಾಜಾ ಸ್ಟ್ರಿಪ್ ಏನಿದೆ ಅದು ನರಕ ಸದೃಶವಾಗಿದೆ. ಆ ಇಡೀ ಗಾಜಾದಲ್ಲಿ ಒಂದೇ ಒಂದು ಬಿಲ್ಡಿಂಗ್ ಕೂಡ ಹಾನಿಯಾಗಿಲ್ಲ, ಇದಕ್ಕೆ ಮಿಸೈಲ್ ಬಂದು ಬಿದ್ದಿಲ್ಲ ಅಥವಾ ಗುಂಡು ಬಿದ್ದಿಲ್ಲ ಹಾಗೆ ಹೇಳುವಂತಹ ಒಂದೇ ಒಂದು ಬಿಲ್ಡಿಂಗ್ ಕೂಡ ನಿಮಗೆ ಕಾಣೋದಕ್ಕೆ ಸಿಗೋದಿಲ್ಲ. ಗಾಜಾದ ಓವರ್ ಆಲ್ ಪಾಪ್ಯುಲೇಷನ್ ನಲ್ಲಿ ಹತ್ತತ್ರ 3% ಜನ ಈ ಯುದ್ಧದಲ್ಲಿ ಪ್ರಾಣ ಕಳ್ಕೊಂಡಿದ್ರೆ, ಹಾಗೆ ಸರಿಸುಮಾರು 10% ಜನ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಇಷ್ಟೆಲ್ಲ ಆಗ್ತಾ ಇದ್ರೂ ಕೂಡ ಹಮಾಸ್ನವರು ಸರೆಂಡರ್ ಆಗಿರಲಿಲ್ಲ, ಗಾಜಾದ ಆಡಳಿತವನ್ನ ಬಿಟ್ಟು ಕೊಡೋದಕ್ಕೆ ಸಿದ್ಧ ಇರಲಿಲ್ಲ. ಅಂತಿಮವಾಗಿ ಈಗ ಹಮಾಸ್ನ ನಾಯಕತ್ವ ಒಂದು ತೀರ್ಮಾನ ಮಾಡಿದೆ, ಗಾಜಾದಿಂದ ನಾವು ಹಿಂದೆ ಸರಿತೀವಿ, ಈ ಆಡಳಿತವನ್ನ ನಾವು ಹಸ್ತಾಂತರ ಮಾಡ್ತೀವಿ ಅಂತ. ಹಾಗಾದ್ರೆ ಇನ್ನು ಮುಂದೆ ಗಾಜಾದ ಅಧಿಕಾರವನ್ನ ಯಾರು ನೋಡ್ಕೊಳ್ತಾರೆ ಕೇಳಿದ್ರೆ, ನ್ಯಾಷನಲ್ ಕಮಿಟಿ ಫಾರ್ ಅಡ್ಮಿನಿಸ್ಟ್ರೇಷನ್ ಆಫ್ ಗಾಜಾ, NCAG ಅಂತ ಇದನ್ನ ಕರೆಯಲಾಗುತ್ತೆ. ಇದು ಗಾಜಾದ ಪೀಸ್ ಡೀಲ್ ನ ಭಾಗವಾಗಿ ರಚನೆಯಾದಂತಹ ಒಂದು ಸಮಿತಿ. ಟ್ರಂಪ್ ಹೇಳಿದರೆ, ಈ ಸಮಿತಿಯ ಮೂಲಕವಾಗಿ ಗಾಜಾವನ್ನ ನಾವು ಮರು ನಿರ್ಮಾಣ ಮಾಡ್ತೀವಿ, ಗಾಜಾದ ಜನರಿಗೆ ಪುನರ್ವಸತಿಯನ್ನ ಕಲ್ಪಿಸ್ತೀವಿ, ಅವರು ಉತ್ತಮ ಜೀವನ ಮಾಡೋದಕ್ಕೆ ಬೇಕಾದಂತಹ ಅವಕಾಶವನ್ನ ಈ NCAG ಮೂಲಕವಾಗಿ ನಾವು ರೂಪಿಸ್ತೀವಿ ಅಂತ ಟ್ರಂಪ್ ಭರವಸೆ ಕೊಟ್ಟಿದ್ರು. ಆದ್ರೆ ಗಾಜಾದ ಪೀಸ್ ಡೀಲ್ ಆಗಿತ್ತು, ಟ್ರಂಪ್ ಅವರಿಂದ ಭರವಸೆ ಸಿಕ್ಕಿತ್ತು, ಹೀಗಿದ್ರೂ ಸಹ ಈ ಹಮಾಸ್ನವರು ಹಿಂದೆ ಸರಿದಿರಲಿಲ್ಲ. ಹೀಗಾಗಿ ಇಸ್ರೇಲ್ ಕೂಡ ಗಾಜಾದಿಂದ ಸಂಪೂರ್ಣವಾಗಿ ಸೇನೆಯನ್ನ ಹಿಂಪಡೆದಿರಲಿಲ್ಲ, ದಾಳಿಯನ್ನ ಕೂಡ ಟೋಟಲಿ ನಿಲ್ಲಿಸಿರಲಿಲ್ಲ. ಅಲ್ಲೊಂದು ಇಲ್ಲೊಂದು ದಾಳಿ ಹಾಗೆ ಮುಂದುವರಿತಲೇ ಇತ್ತು. ಇದೇ ಕಾರಣದಿಂದಾಗಿ ಹಮಾಸ್ ಈಗ ಕಂಪ್ಲೀಟ್ ಆಗಿ ಅಧಿಕಾರ ಹಸ್ತಾಂತರ ಮಾಡೋದಕ್ಕೆ, ಅಂದ್ರೆ ಅಲ್ಲಿನ ಅಧಿಕಾರವನ್ನ ಟೋಟಲಿ ಕೈ ಬಿಡೋದಕ್ಕೆ ನಿರ್ಧಾರ ಮಾಡಿದೆ. ಈ ಬಗ್ಗೆ ಮಾತನಾಡಿರುವಂತಹ ಹಮಾಸ್ನ ವಕ್ತಾರ, ಗಾಜಾದ ನೇರ ಆಡಳಿತದಿಂದ ಹಮಾಸ್ ಹಿಂದೆ ಸರಿತಾ ಇದೆ, ಇಸ್ರೇಲ್ ಗಾಜಾದ ಮೇಲೆ ದಾಳಿ ಮಾಡೋದಕ್ಕೆ ಏನ್ ಕಾರಣ ಕೊಡ್ತಿತ್ತಲ್ಲ ಅದನ್ನ ನಿವಾರಣೆ ಮಾಡೋದಕ್ಕೋಸ್ಕರವಾಗಿ ಹಮಾಸ್ ಈ ನಿರ್ಧಾರವನ್ನ ಕೈಗೊಂಡಿದೆ. NCAG ಶೀಘ್ರದಲ್ಲೇ ಗಾಜಾಗೆ ಪ್ರವೇಶಿಸಿ ಇಡೀ ಆಡಳಿತವನ್ನ ನೋಡಿಕೊಳ್ಳಲಿ ಅಂತ ನಾವು ಬಯಸ್ತಾ ಇದ್ದೀವಿ, ಅವರ ಯಶಸ್ಸಿಗೋಸ್ಕರವಾಗಿ ಎಲ್ಲಾ ರೀತಿಯ ಸಹಕಾರವನ್ನ ನಾವು ಕೊಡ್ತೀವಿ, ಜೊತೆಗೆ ಜವಾಬ್ದಾರಿಯನ್ನ ಕಂಪ್ಲೀಟ್ ಆಗಿ ಹಸ್ತಾಂತರ ಮಾಡ್ತಿದ್ದೀವಿ ಹೀಗಂತ ಹಮಾಸ್ ಸಂಘಟನೆಯ ವಕ್ತಾರ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾನೆ. ಮಿತ್ರರೇ, ಇದನ್ನ ಪೂರ್ಣ ಯಶಸ್ಸು ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ, ಆದ್ರೆ 75% ಇಸ್ರೇಲ್ಗೆ ಯಶಸ್ಸು ಅಂತ ನಾವು ಘೋಷಿಸಬಹುದು. ಯಾಕೆ ಅಂತಂದ್ರೆ ಅಲ್ಲಿನ ಆಡಳಿತ ಒಮ್ಮೆ NCAGಗೆ ಸಿಕ್ತು ಅಂತಂದ್ರೆ ಹಮಾಸ್ನ ಪ್ರಭಾವ ಗಾಜಾದಲ್ಲಿ ಕಡಿಮೆ ಆಗತ್ತೆ. ಮುಂದಿನ ದಿನಗಳಲ್ಲಿ ಅಲ್ಲೊಂದು ಹೊಸ ಸರ್ಕಾರವನ್ನ ರಚಿಸಬಹುದು, ಅದರ ಕಂಟ್ರೋಲ್ ಅನ್ನ ಅಮೆರಿಕ ಇಟ್ಕೊಳ್ಬಹುದು. ಆದ್ರೆ ಇಡೀ ಪ್ರಕರಣಕ್ಕೆ ಟ್ವಿಸ್ಟ್ ಏನು ಕೇಳಿದ್ರೆ, ಹಮಾಸ್ನ ರಾಜಕೀಯ ಆಡಳಿತ ಈಗ ಸರೆಂಡರ್ ಆಗಿ ತನ್ನೆಲ್ಲ ಅಧಿಕಾರವನ್ನ ತ್ಯಾಗ ಮಾಡಿದೆ. ಆದ್ರೆ ಹಮಾಸ್ನ ಮಿಲಿಟರಿ ವಿಂಗ್ ಇದೆಯಲ್ಲ, ಇದು ಆ ತೀರ್ಮಾನವನ್ನ ಮಾಡಿಲ್ಲ. ಈ ಕಾರಣದಿಂದಾಗಿ ಪೂರ್ಣವಾಗಿ ಇಸ್ರೇಲ್ಗೆ ಯಶಸ್ಸು ಸಿಕ್ತು ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಹಾಗಾದ್ರೆ ಮುಂದೇನಾಗಬಹುದು ಕೇಳಿದ್ರೆ, ಈ NCAG ಆರಂಭಿಕವಾಗಿ ಗಾಜಾದ ಆಡಳಿತವನ್ನ ನೋಡ್ಕೊಳ್ಳುತ್ತೆ, ಅನಂತರ ಅಲ್ಲಿ ಯಾವುದಾದ್ರೂ ಒಂದು ರಾಜಕೀಯ ಪಕ್ಷಕ್ಕೆ ಅಧಿಕಾರವನ್ನ ಹಸ್ತಾಂತರ ಮಾಡಬೇಕು ಅಥವಾ ಒಂದು ಪ್ರಾಪರ್ ಆದಂತಹ ಎಲೆಕ್ಷನ್ ಅನ್ನು ನಡೆಸಬೇಕು. ಆದ್ರೆ ಇಸ್ರೇಲ್ ಗಾಜಾದಲ್ಲಿ ಹಮಾಸ್ ಕೂಡ ಪುನಃ ಎಲೆಕ್ಷನ್ಗೆ ಸ್ಪರ್ಧೆ ಮಾಡೋದಕ್ಕೆ ವಿರೋಧ ವ್ಯಕ್ತಪಡಿಸ್ತಾ ಇದೆ, ಜೊತೆಗೆ ಫತಾಹ ಪಕ್ಷ ಕೂಡ ಅಲ್ಲಿ ಅಧಿಕಾರಕ್ಕೆ ಬರಬಾರದು ಅಂತ ಇಸ್ರೇಲ್ ವಾದ ಮಾಡ್ತಾ ಇದೆ. ಹೀಗಾಗಿ ಹೊಸದಾದಂತಹ ಒಂದು ಗುಂಪು ಗಾಜಾದಲ್ಲಿ ಅಧಿಕಾರವನ್ನು ವಹಿಸಿಕೊಳ್ಳಬೇಕಾಗಬಹುದು. ಆದರೆ ಮುಂದಿನ ದಿನಗಳಲ್ಲಿ ಗಾಜಾದಲ್ಲಿ ಯಾರೇ ಅಧಿಕಾರಕ್ಕೆ ಬಂದರೂ ಕೂಡ ಅದಕ್ಕೆ ಮಿಲಿಟರಿ ವಿಂಗ್ ಇಲ್ಲದಂತೆ ನೋಡಿಕೊಳ್ಳೋದಕ್ಕೆ ಇಸ್ರೇಲ್ ಎಲ್ಲಾ ರೀತಿಯಲ್ಲೂ ಪ್ರಯತ್ನ ಮಾಡುತ್ತೆ. ಈಗ ಫತಾಹ ಪಕ್ಷ ಇದೆಯಲ್ಲ, ವೆಸ್ಟ್ ಬ್ಯಾಂಕ್ನ ಆಡಳಿತವನ್ನು ನೋಡ್ಕೊಳ್ತಾ ಇದೆಯಲ್ಲ, ಅವ್ರ ಕೈಲೂ ಕೂಡ ಮಿಲಿಟರಿ ಇಲ್ಲ. ಆ ರೀತಿಯಾದಂತಹ ಒಂದು ಗುಂಪಿನ ಕೈಗೆ ಗಾಜಾದ ಆಡಳಿತ ಸಿಗುತ್ತೆ, ಅಲ್ಲಿ ಇಸ್ರೇಲ್ನ ಪ್ರಭಾವ ಸಿಕ್ಕಾಪಟ್ಟೆ ಜಾಸ್ತಿ ಇರುತ್ತೆ. ಇದಿಷ್ಟು ಗಾಜಾದ ಕಥೆಯಾದ್ರೆ, ಇದೇ ಇಸ್ರೇಲ್ ಮತ್ತು ಅಮೆರಿಕದ ನಡುವೆ ಒಂದು ರೀತಿಯಲ್ಲಿ ಕೋಲ್ಡ್ ವಾರ್ ನಡೀತಾ ಇದೆ. ಯಾಕೆ ಅಂತಂದ್ರೆ ಅಮೆರಿಕ ಹೇಳ್ತಾ ಇರುವಂತಹದ್ದು ಇಸ್ರೇಲ್ಗೆ ಇಷ್ಟ ಆಗ್ತಾ ಇಲ್ಲ, ಇಸ್ರೇಲ್ ಹೇಳ್ತಾ ಇರುವಂತಹದ್ದು ಅಮೆರಿಕಾಗೆ ಇಷ್ಟ ಆಗ್ತಾ ಇಲ್ಲ. ಇಸ್ರೇಲ್ ಯಾವತ್ತೂ ಕೂಡ ದೂರದೃಷ್ಟಿಯನ್ನ ಇಟ್ಟುಕೊಂಡು ಕೆಲಸ ಮಾಡುವಂತಹ ದೇಶ, ಆದ್ರೆ ಅಮೆರಿಕದ ಟ್ರಂಪ್ ಸರ್ಕಾರ ಇದೆಯಲ್ಲ, ಇದು ಡೆಡ್ಲೈನ್ ಮತ್ತು ಹೆಡ್ಲೈನ್ ಜೊತೆಗೆ ಕೆಲಸ ಮಾಡುವಂತಹ ದೇಶ. ಹೀಗಾಗಿ ಇತ್ತೀಚಿನ ದಿನಗಳಲ್ಲಿ ಇಸ್ರೇಲ್ ಮತ್ತು ಅಮೆರಿಕದ ನಡುವೆ ತಾಳಮೇಳ ಕೂಡು ಬರ್ತಾ ಇಲ್ಲ. ಅದರಲ್ಲೂ ಅಮೆರಿಕದ ಉಪಾಧ್ಯಕ್ಷ JD ವ್ಯಾನ್ಸ್ ಇಸ್ರೇಲ್ ಅನ್ನ ಒತ್ತಡಕ್ಕೆ ಸಿಕ್ಕಾಕ್ಸುವಂತಹ ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ. ಇತ್ತೀಚೆಗೆ ಅವರೇನ್ ಹೇಳಿದ್ರು, ಇಸ್ರೇಲ್ ಅನ್ನ ಇವತ್ತು ಇಡೀ ವಿಶ್ವದಲ್ಲಿ ಸಮರ್ಥಿಸಿಕೊಳ್ಳಬಹುದಾದಂತಹ ಅತ್ಯಂತ ಇಂಪಾರ್ಟೆಂಟ್ ಅಲೈ ಕಂಟ್ರಿ ಅಂತಂದ್ರೆ ಅದು ಅಮೆರಿಕ ಮಾತ್ರ. ಹೀಗಂತ ಒಂದು ಬಹಿರಂಗ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ರು. ಮಿತ್ರರೇ, ಇದೇನು ಸಣ್ಣ ಸ್ಟೇಟ್ಮೆಂಟ್ ಅಲ್ಲ. ಯಾಕೆ ಅಂತಂದ್ರೆ ಇವತ್ತಿನ ಪರಿಸ್ಥಿತಿಯಲ್ಲಿ ಇಸ್ರೇಲ್ನ ವಿರುದ್ಧವಾಗಿ ವಿರೋಧ ಜಾಸ್ತಿ ಆಗ್ತಾ ಇದೆ. ಇದೇ ಗಾಜಾದ ಮೇಲೆ ಇಸ್ರೇಲ್ ನರಮೇಧ ಮಾಡಿದೆ ಅಂತ ವಿಶ್ವದ ಬಹುತೇಕ ದೇಶಗಳು ತೀರ್ಮಾನ ಮಾಡಿಬಿಟ್ಟಿದ್ದಾವೆ. ಅದು ಯುರೋಪ್ನ ರಾಷ್ಟ್ರಗಳಿರಬಹುದು, ಏಷ್ಯಾದ ರಾಷ್ಟ್ರಗಳಿರಬಹುದು, ದಕ್ಷಿಣ ಅಮೆರಿಕದ ರಾಷ್ಟ್ರಗಳಿರಬಹುದು ಅಥವಾ ಆಫ್ರಿಕಾದ ರಾಷ್ಟ್ರಗಳಿರಬಹುದು. ಅಕ್ಟೋಬರ್ 7, 2023ಕ್ಕೆ ಮುಂಚೆ ಇಸ್ರೇಲ್ ಅನ್ನ ಪ್ರಬಲವಾಗಿ ಸಮರ್ಥಿಸಿಕೊಳ್ತಾ ಇದ್ದಂತಹ ದೇಶಗಳು ಇವತ್ತು ಅಂತರ ಕಾಯ್ದುಕೊಳ್ತಾ ಇದ್ದಾವೆ. ಆದ್ರೆ ಈ ಸಂದರ್ಭದಲ್ಲೂ ಕೂಡ ಇಸ್ರೇಲ್ಗೆ ಬೆಂಬಲವಾಗಿ ನಿಂತಿರೋದು ಅಮೆರಿಕ ಮಾತ್ರ. ಹೀಗಾಗಿ ಇಸ್ರೇಲ್ ಅಮೆರಿಕಾಗೆ ಕೃತಜ್ಞರಾಗಿರಬೇಕು, ಅಮೆರಿಕ ಹೇಳಿದ್ದನ್ನ ಇಸ್ರೇಲ್ ಒಪ್ಪಿಕೊಳ್ಳಬೇಕು ಅನ್ನುವ ಅರ್ಥದಲ್ಲಿ ಅಮೆರಿಕದ ಉಪಾಧ್ಯಕ್ಷ JD ವ್ಯಾನ್ಸ್ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ರು.
ಮಿತ್ರರೇ, ಸಹಜವಾಗಿ ಇಸ್ರೇಲ್ ಇಂತಹ ಹೇಳಿಕೆಗಳನ್ನ ಯಾವ ಕಾರಣಕ್ಕೂ ಕೂಡ ಸಹಿಸಿಕೊಳ್ಳೋದಿಲ್ಲ. ವ್ಯಾನ್ಸ್ರ ಈ ಹೇಳಿಕೆ ಜಾಗತಿಕ ಮಟ್ಟದಲ್ಲಿ ಸದ್ದು ಮಾಡೋದಕ್ಕೆ ಶುರುವಾಗಿತ್ತು. ಇದೇ ಸಂದರ್ಭದಲ್ಲಿ ಅಮೆರಿಕ ಮೂಲದ ಫಾಕ್ಸ್ ನ್ಯೂಸ್ ನೆತನ್ಯಾಹು ಅವರ ಒಂದು ಇಂಟರ್ವ್ಯೂ ಅನ್ನ ಮಾಡಿತು. ಆಗ ನೆತನ್ಯಾಹುರಿಗೆ ವ್ಯಾನ್ಸ್ ಅವರು ಕೊಟ್ಟಂತಹ ಈ ಹೇಳಿಕೆಯ ಬಗ್ಗೆ ಫಾಕ್ಸ್ ನ್ಯೂಸ್ ನ ಜರ್ನಲಿಸ್ಟ್ ಪ್ರಶ್ನೆ ಕೇಳ್ತಾರೆ. ಅದಕ್ಕೆ ನೆತನ್ಯಾಹು ಎಂತಹ ಉತ್ತರ ಕೊಟ್ಟಿದ್ದಾರೆ ಅಂತಂದ್ರೆ ಅದಿವತ್ತು ವಿಶ್ವದ ಎಲ್ಲಾ ಮಾಧ್ಯಮಗಳಲ್ಲೂ ಕೂಡ ಸದ್ದು ಮಾಡ್ತಾ ಇದೆ. ನೆತನ್ಯಾಹು ಹೇಳ್ತಾರೆ, ಜೆಡಿ ವ್ಯಾನ್ಸ್ ಬಗ್ಗೆ ನನಗೆ ಗೌರವವಿದೆ, ಜೊತೆಗೆ ಉತ್ತಮವಾದಂತಹ ಸಂಬಂಧ ಕೂಡ ಇದೆ. ಹೌದು, ಅಮೆರಿಕ ಇವತ್ತು ಇಸ್ರೇಲ್ ಅನ್ನ ಸಮರ್ಥಿಸಿಕೊಳ್ಳುವಂತಹ ದೇಶ. ಅಮೆರಿಕದ ಬೆಂಬಲ ಇಸ್ರೇಲ್ಗೆ ಇದೆ, ನಿಜ, ಅದರಲ್ಲೇನು ಎರಡನೇ ಮಾತೇ ಇಲ್ಲ. ಅಮೆರಿಕದ ಅಧ್ಯಕ್ಷ ಟ್ರಂಪ್ ಬಹಳ ಗ್ರೇಟ್ ಆದಂತಹ ವ್ಯಕ್ತಿ, ಇಸ್ರೇಲ್ ಜೊತೆಗೆ ಉತ್ತಮ ಸಂಬಂಧ ಇಟ್ಟುಕೊಂಡಿದ್ದಾರೆ. ಹೀಗೆಲ್ಲ ಹೊಗಳ್ತಾನೆ ವ್ಯಾನ್ಸ್ ಹೇಳಿಕೆಗೆ ನೆತನ್ಯಾಹು ಒಂದು ಬಾಂಬ್ ಸಿಡಿಸ್ತಾರೆ. ಅದೇನು ಕೇಳಿದ್ರೆ, ಇವತ್ತು ಕೇವಲ ಇಸ್ರೇಲ್ ಅನ್ನ ಅಮೆರಿಕ ಮಾತ್ರ ಬೆಂಬಲಿಸುತ್ತೆ, ಈ ಹೇಳಿಕೆ ಪೂರ್ಣ ಸತ್ಯ ಅಲ್ಲ. ಚಿಕ್ಕ ದೇಶ ಆಗಿರಬಹುದು, 1.4 ಬಿಲಿಯನ್ ಜನರಿರುವಂತಹ ದೇಶ ಭಾರತ ಇವತ್ತು ನಮ್ಮನ್ನ ವಿಪರೀತವಾಗಿ ಬೆಂಬಲಿಸುತ್ತೆ. ಇಲ್ಲಿ ನೆತನ್ಯಾಹು ಚಿಕ್ಕ ದೇಶ ಅಂತ ಹೇಳಿದ್ರಲ್ಲ, ಅದು ವ್ಯಾನ್ಸ್ ಹೇಳಿಕೆಗೆ ವ್ಯಂಗ್ಯದ ರೂಪದಲ್ಲಿ. ಭಾರತದಲ್ಲಿ 140 ಕೋಟಿ ಜನರಿದ್ದಾರೆ, ಅಂತಹ ದೊಡ್ಡ ದೇಶ ಇವತ್ತು ನಮಗೆ ಬೆಂಬಲ ಕೊಡ್ತಾ ಇದೆ. ಅದನ್ನ ನೆತನ್ಯಾಹು ಫಾಕ್ಸ್ ನ್ಯೂಸ್ಗೆ ಆ ರೀತಿಯಾಗಿ ಹೇಳಿದ್ರು. ಇವತ್ತು ನೀವು ಸೋಷಿಯಲ್ ಮೀಡಿಯಾವನ್ನ ತೆಗೆದು ನೋಡಿ, ಭಾರತೀಯರು ಇಸ್ರೇಲ್ಗೆ ಯಾವ ರೂಪದಲ್ಲಿ ಬೆಂಬಲ ಕೊಡ್ತಾ ಇದ್ದಾರೆ ಅಂತ, ಅದು ನಿಮ್ಗೆ ಅರ್ಥ ಆಗತ್ತೆ. ಹೀಗೆಲ್ಲ ನೆತನ್ಯಾಹು ಅವರು ಭಾರತದ ಸ್ನೇಹವನ್ನ ಆ ವೇದಿಕೆಯಲ್ಲಿ ಹೇಳ್ತಾರೆ. ಇದಕ್ಕೆ ಯಾಕೆ ಮಹತ್ವ ಇದೆ ಅಂತಂದ್ರೆ, ಇಸ್ರೇಲ್ ಮೊದಲ ಬಾರಿಗೆ ಅಮೆರಿಕದ ಒಂದು ದೊಡ್ಡ ನ್ಯೂಸ್ ಚಾನೆಲ್ನಲ್ಲಿ ಭಾರತದ ಬೆಂಬಲದ ಕುರಿತಾಗಿ ಮಾತನಾಡ್ತಾ ಇದ್ದಾರೆ. ಅದು ಸಹ ಯಾವುದಕ್ಕೆ ಕಂಪೇರ್ ಮಾಡಿಕೊಂಡು, ಅಮೆರಿಕ ಮತ್ತು ಇಸ್ರೇಲ್ನ ರಿಲೇಶನ್ಶಿಪ್ಗೆ ಕಂಪೇರ್ ಮಾಡಿಕೊಂಡು. ಇದು ಬಹಳ ಮಹತ್ವವನ್ನು ಪಡೆದುಕೊಳ್ಳುತ್ತೆ. ನಾನು ಈ ಹಿಂದೆಯೇ ನಿಮಗೆ ಅನೇಕ ವಿಡಿಯೋಗಳಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದೆ. ಇಸ್ರೇಲ್ ತನ್ನ ಫೋಕಸ್ ಅನ್ನು ಶಿಫ್ಟ್ ಮಾಡ್ತಾ ಇದೆ. ಕೇವಲ ಅಮೆರಿಕದ ಮೇಲಿನ ಡಿಪೆಂಡೆನ್ಸಿಯನ್ನು ಅವರು ಇಷ್ಟಪಡ್ತಾ ಇಲ್ಲ. ಮುಂದಿನ 10 ವರ್ಷಗಳಲ್ಲಿ ಇಸ್ರೇಲ್ ಒಂದು ಗ್ರ್ಯಾಂಡ್ ಪ್ಲಾನ್ ಅನ್ನು ಇಟ್ಟುಕೊಂಡಿದೆ. ಆ ಪ್ಲಾನ್ ಏನು ಕೇಳಿದ್ರೆ, ಅಮೆರಿಕದ ಮೇಲೆ ಟೋಟಲ್ ಡಿಪೆಂಡೆನ್ಸಿ ಇದೆಯಲ್ಲ, ಅದನ್ನು ಕಡಿಮೆ ಮಾಡಿಬಿಟ್ಟು ಭಾರತದಂತಹ ದೇಶಗಳೊಂದಿಗೆ ಡಿಫೆನ್ಸ್ ರಿಲೇಶನ್ಶಿಪ್ ಅನ್ನು ಬಿಲ್ಡ್ ಮಾಡ್ಕೊಳ್ಳೋದಕ್ಕೆ ಇಸ್ರೇಲ್ ಯತ್ನ ಮಾಡ್ತಾ ಇದೆ. ಇದನ್ನ ತಿಳಿಸ್ಕೊಟ್ಟಿದ್ದೆ. ಅದು ಈಗ ಕೇವಲ ಪ್ಲಾನ್ಗೋ ಅಥವಾ ಹೇಳಿಕೆಗಳಿಗೋ ಸೀಮಿತವಾಗಿ ಉಳಿದಿಲ್ಲ. ಇಸ್ರೇಲ್ ನಿಜವಾಗ್ಲೂ ಕೂಡ ಅದರತ್ತ ಕೆಲಸ ಮಾಡ್ತಾ ಇದೆ ಅನ್ನುವಂತಹದ್ದು ಇವತ್ತು ನೆತನ್ಯಾಹು ಅವರ ಸ್ಟೇಟ್ಮೆಂಟ್ ನಿಂದ ಗೊತ್ತಾಗ್ತಾ ಇದೆ. ಇದರಿಂದ ಭಾರತಕ್ಕೆ ಏನ್ ಲಾಭ? ನೆತನ್ಯಾಹು ಹೇಳಿಕೆ ಸತ್ಯ ಇದೆಯಾ? ನಿಜವಾಗ್ಲೂ ಭಾರತ ಅಮೆರಿಕದಷ್ಟು ಇಸ್ರೇಲ್ಗೆ ಬೆಂಬಲವನ್ನ ಕೊಡುತ್ತಾ ಕೇಳಿದ್ರೆ ಇದಕ್ಕೆ ಸ್ವಲ್ಪ ವಿಶ್ಲೇಷಣಾತ್ಮಕವಾಗಿ ಉತ್ತರ ಕೊಡಬೇಕು. ನೆತನ್ಯಾಹು ಇವತ್ತು 140 ಕೋಟಿ ಭಾರತೀಯರ ಬೆಂಬಲ ಇದೆ ಅಂತ ಘೋಷಣೆ ಮಾಡಿದಾರಲ್ಲ, ಆ ಭ್ರಮೆಗೆ ಯಾವತ್ತೂ ಕೂಡ ಇಸ್ರೇಲ್ ಹೋಗಬಾರದು. ಇವತ್ತು ಅಮೆರಿಕ ಇಸ್ರೇಲ್ಗೆ ಯಾವ ಮಟ್ಟಿಗೆ ಬೆನ್ನಿಗೆ ನಿಂತ್ಕೊಂಡಿದೆಯೋ ಆ ರೀತಿಯಾಗಿ ಭಾರತ ಯಾವತ್ತೂ ಕೂಡ ನಿಂತ್ಕೊಳ್ಳೋದಿಲ್ಲ. ಮಿತ್ರರೇ, ಇದನ್ನು ಕೇಳಿದ್ರೆ ನಿಮ್ಗೆ ಆಶ್ಚರ್ಯ ಆಗಬಹುದು, ಕೆಲವರಿಗೆ ಸಿಟ್ಟು ಬರಬಹುದು, ಇನ್ ಕೆಲವರಿಗೆ ಇದು ಸುಳ್ಳು ಅಂತ ಅನಿಸಬಹುದು. ಹೀಗಿದ್ರೂ ಸಹ ನಾನು ಈ ಮಾತನ್ನ ಬಹಳ ಅಳೆದು ತೂಗಿ ಹೇಳ್ತಾ ಇದ್ದೀನಿ. ಯಾಕೆ ಗೊತ್ತಾ? ಅಮೆರಿಕ ಇವತ್ತು ಇಸ್ರೇಲ್ಗೋಸ್ಕರವಾಗಿ ಇರಾನ್ ವಿರುದ್ಧ ಯುದ್ಧ ಮಾಡ್ತಾ ಇದೆ. ಇಸ್ರೇಲ್ಗೆ ಅಮೆರಿಕ ವಾರ್ಷಿಕವಾಗಿ ಬಿಲಿಯನ್ಸ್ ಆಫ್ ಡಾಲರ್ ಹಣವನ್ನ ವೆಚ್ಚ ಮಾಡುತ್ತೆ. ಇಡೀ ಮಿಡಲ್ ಈಸ್ಟ್ ನ ಪವರ್ ಬ್ಯಾಲೆನ್ಸ್ಗೋಸ್ಕರವಾಗಿ ಇಸ್ರೇಲ್ ಅನ್ನ ಒಂದು ಪಾನ್ ರೀತಿಯಲ್ಲಿ ಅಮೆರಿಕ ಮೂವ್ ಮಾಡ್ತಾ ಇರುತ್ತೆ. ಆದರೆ ಭಾರತ ಇವತ್ತಲ್ಲ, ಇನ್ನು 20 ವರ್ಷ ಹೋದ್ರೂ ಕೂಡ ಅಮೆರಿಕದಷ್ಟು ಇಸ್ರೇಲ್ ಅನ್ನ ಬೆಂಬಲಿಸೋದಿಲ್ಲ. ಯಾಕೆ ಅಂತಂದ್ರೆ ಭಾರತ ಅಮೆರಿಕಾಗಿಂತ ಡಿಫರೆಂಟ್ ಆದಂತಹ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನ ಹೊಂದಿದೆ. ಭಾರತದಲ್ಲಿ 140 ಕೋಟಿ ಜನ ಇವತ್ತು ಇಸ್ರೇಲ್ ಅನ್ನ ಬೆಂಬಲಿಸ್ತಾ ಇಲ್ಲ. ಇದು ನೆತನ್ಯಾಹು ಅವರ ತಪ್ಪು ಹೇಳಿಕೆ. ಭಾರತದಲ್ಲಿ 100 ಕೋಟಿ ಜನ ಇಸ್ರೇಲ್ ಅನ್ನ ಬೆಂಬಲಿಸಬಹುದು, ತೀರಾ ವಿಪರೀತವಾಗಿ ಬೆಂಬಲಿಸಬಹುದು. ಆದರೆ ಒಂದು 40ರಿಂದ 45 ಕೋಟಿ ಜನ ಇಸ್ರೇಲ್ ಅನ್ನ ವಿರೋಧಿಸ್ತಾರೆ. ಇದರಲ್ಲಿ ಈ ಜಾತ್ಯತೀತ ಇಕೋಸಿಸ್ಟಮ್ನ ನಾಯಕರು ತುಂಬಾ ಜನ ಇದ್ದಾರೆ. ನೆತನ್ಯಾಹುಗೆ ಭಾರತದಿಂದ ಬೆಂಬಲ ಸಿಗ್ತಾ ಇದೆ ಅಂತ ಯಾಕೆ ಅನಿಸ್ತಾ ಇದೆ ಕೇಳಿದ್ರೆ, ಇವತ್ತು ಭಾರತದಲ್ಲಿ ಯಾರೆಲ್ಲ ಬಲಪಂಥೀಯರಿದ್ದಾರೆ ಅವರು ಮುಕ್ತವಾಗಿ ಇಸ್ರೇಲ್ಗೆ ಬೆಂಬಲ ಕೊಡ್ತಾ ಇದ್ದಾರೆ. ಜೊತೆಗೆ ಭಾರತದಲ್ಲಿ ಈಗ ಅಧಿಕಾರದಲ್ಲಿರುವಂತಹ ಬಿಜೆಪಿ ಟೋಟಲಿ ಇಸ್ರೇಲ್ಗೆ ಫೇವರ್ ಆಗಿದೆ. ಆದರೆ ಕಾಂಗ್ರೆಸ್ ಪಕ್ಷ ಹಾಗಿಲ್ಲ. ನೆತನ್ಯಾಹು ಈ ಸ್ಟೇಟ್ಮೆಂಟ್ ಅನ್ನ ಕೊಡ್ತಿದ್ದ ಹಾಗೆ ಕಾಂಗ್ರೆಸ್ನ ರಾಹುಲ್ ಗಾಂಧಿ ಅವರ ರೈಟ್ ಹ್ಯಾಂಡ್ ಆಗಿರುವಂತಹ ಜೈರಾಮ್ ರಮೇಶ್ ಒಂದು ಸುದೀರ್ಘವಾದಂತಹ ಟ್ವೀಟ್ ಮಾಡಿದ್ದಾರೆ. ಅವ್ರು ಹೇಳ್ತಾರೆ, ಭಾರತದಲ್ಲಿ ಕೋಟ್ಯಾನು ಕೋಟಿ ಜನ ಇಸ್ರೇಲ್ ಅನ್ನ ವಿರೋಧಿಸ್ತಾರೆ. ಇದು ಇಸ್ರೇಲ್ಗೆ ನೆನಪಿರಬೇಕು. ಕೇವಲ ವಿಶ್ವಗುರು ಮಾತ್ರ ಇವತ್ತು ಇಸ್ರೇಲ್ ಅನ್ನ ಬೆಂಬಲಿಸ್ತಾ ಇದ್ದಾರೆ. ಅವರಿಗೆ ಪ್ಯಾಲೆಸ್ತೈನ್ನ ನರಮೇಧ ಕಾಣಿಸ್ತಾ ಇಲ್ಲ. ಹೀಗೆಲ್ಲ ಬಹಳ ಉದ್ದುದ್ದವಾಗಿ ಜೈರಾಮ್ ರಮೇಶ್ ಟ್ವೀಟ್ ಮಾಡಿದ್ದಾರೆ. ಇದು ಏನನ್ನ ಸೂಚಿಸ್ತಾ ಇದೆ ಅಂತಂದ್ರೆ, ಭಾರತದಲ್ಲಿ ಒಂದು ವೇಳೆ ಅಧಿಕಾರ ಬದಲಾಗಿದ್ದೇ ಆದ್ರೆ ಇಸ್ರೇಲ್ಗೆ ಹಿನ್ನಡೆ ಆಗುತ್ತೆ. ಈ ಎಡಪಂಥೀಯ ಚಿಂತನೆಯ ಸರ್ಕಾರಗಳು ಯಾವ ಕಾರಣಕ್ಕೂ ಕೂಡ ಇಸ್ರೇಲ್ ಜೊತೆಗೆ ಒಪ್ಪಂದ ಮಾಡಿಕೊಳ್ಳೋದಿಲ್ಲ. ಒಂದು ವೇಳೆ ಇಸ್ರೇಲ್ ಏನಾದರೂ ಭಾರತದಲ್ಲಿ ದೊಡ್ಡ ಮಟ್ಟದಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಅದಕ್ಕೂ ಕೂಡ ಮುಂದಿನ ದಿನಗಳಲ್ಲಿ ಹಿನ್ನಡೆ ಆಗಬಹುದು.
ಹೀಗಾಗಿ ಮಿತ್ರರೇ, ಇಸ್ರೇಲ್ ಅಮೆರಿಕವನ್ನ ನಂಬಿದಷ್ಟು ಭಾರತವನ್ನ ನಂಬಬಹುದು ಅಂತ ನನಗೆ ಯಾವತ್ತೂ ಕೂಡ ಅನ್ಸೋದಿಲ್ಲ. ಅಮೆರಿಕದಲ್ಲಿ ಡೆಮೊಕ್ರೆಟಿಕ್ಗಳು ಅಧಿಕಾರಕ್ಕೆ ಬರಲಿ, ರಿಪಬ್ಲಿಕನ್ಸ್ ಅಧಿಕಾರಕ್ಕೆ ಬರಲಿ, ಅವರು ಇಸ್ರೇಲ್ ಪರವಾಗಿ ದೃಢವಾದಂತಹ ನಿಲುವನ್ನು ಹೊಂದಿರ್ತಾರೆ. ಸಹಕಾರ ಕೊಡೋದರಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಇರಬಹುದು, ಆದರೆ ಟೋಟಲಿ ಉಲ್ಟಾ ನಿರ್ಧಾರವನ್ನು ಯಾವತ್ತೂ ಕೂಡ ಅಮೆರಿಕದ ಯಾವ ರಾಜಕೀಯ ಪಕ್ಷಗಳು ಕೂಡ ಕೈಗೊಳ್ಳೋದಿಲ್ಲ. ಆದರೆ ಭಾರತದಲ್ಲಿ ಹಾಗಾಗೋದಕ್ಕೆ ಸಾಧ್ಯವೇ ಇಲ್ಲ. ಈಗ ಬಿಜೆಪಿ ಸರ್ಕಾರ ಎಷ್ಟು ಬೆಂಬಲವನ್ನು ಕೊಡ್ತಾ ಇದೆಯೋ, ನಾಳೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ಇಲ್ಲಿನ ಮೈನಾರಿಟಿ ವೋಟ್ಗಳನ್ನು ತುಷ್ಟೀಕರಣಗೊಳಿಸೋದಕ್ಕೋಸ್ಕರವಾಗಿ ಅಥವಾ ಅವರನ್ನು ಸಂತೃಪ್ತಿಗೊಳಿಸೋದಕ್ಕೋಸ್ಕರವಾಗಿ ತದ್ವಿರುದ್ಧವಾದಂಥ ನಿರ್ಧಾರಗಳನ್ನು ಕೈಗೊಳ್ತಾರೆ. ಒಂದು ವೇಳೆ ಡಿಫೆನ್ಸ್ ಇಕ್ವಿಪ್ಮೆಂಟ್ಗಳನ್ನು ಭಾರತದಲ್ಲಿ ತಯಾರು ಮಾಡ್ತಾ ಇದ್ರೆ ಅಂತಹ ಕಂಪನಿಗಳನ್ನು ಬ್ಲ್ಯಾಕ್ ಲಿಸ್ಟ್ಗೆ ಹಾಕಬಹುದು. ಇಸ್ರೇಲ್ಗೆ ಶಸ್ತ್ರಾಸ್ತ್ರಗಳ ಎಕ್ಸ್ಪೋರ್ಟ್ ಅನ್ನ ಬ್ಯಾನ್ ಮಾಡಬಹುದು. ಅದೇನೇ ಇರಲಿ. ಹಾಗಾದ್ರೆ ನೆತನ್ಯಾಹು ಯಾಕೋಸ್ಕರವಾಗಿ ಭಾರತದ ಬಗ್ಗೆ ಈ ಸ್ಟೇಟ್ಮೆಂಟ್ ಕೊಟ್ರು? ಅಮೆರಿಕ ಮತ್ತು ಇಸ್ರೇಲ್ನ ನಡುವೆ ಏನ್ ತಿಕ್ಕಾಟ ನಡೀತಾ ಇದೆ ಕೇಳಿದ್ರೆ, ಸದ್ಯ ಅಮೆರಿಕ ಇರಾನ್ ಜೊತೆಗೆ ಡೀಲ್ ಮಾಡ್ಕೊಳ್ಳೋದಕ್ಕೆ ಮುಂದಾಗ್ತಾ ಇದೆ. ಅದಕ್ಕೆ ಇಸ್ರೇಲ್ ಒಪ್ಪಬೇಕು ಅನ್ನುವಂಥದ್ದು ಅಮೆರಿಕದ ಇಂಗಿತ. ಆದ್ರೆ ಇಸ್ರೇಲ್ಗೆ ಈ ಡೀಲ್ ಫಸ್ಟ್ ಆಫ್ ಆಲ್ ಇಷ್ಟ ಇಲ್ಲ. ಎರಡನೇದಾಗಿ, ಈ ಒಪ್ಪಂದದ ಭಾಗವಾಗಿ ಲೆಬನಾನ್ ಅನ್ನ ಸೇರಿಸುವಂತಹದ್ದು ಸ್ವಲ್ಪವೂ ಇಷ್ಟ ಇಲ್ಲ. ಇಸ್ರೇಲ್ನ ದೊಡ್ಡ ಗೇಮ್ ಪ್ಲಾನ್ ಏನು ಕೇಳಿದ್ರೆ, ಈಗ ಹಮಾಸ್ನವರು ಹೇಗೆ ಸರೆಂಡರ್ ಆಗ್ಬಿಟ್ಟು ಅಧಿಕಾರವನ್ನು ತ್ಯಾಗ ಮಾಡಿದ್ರೋ ಅದೇ ಸ್ಥಿತಿಗೆ ಲೆಬನಾನ್ನಲ್ಲಿರುವಂತಹ ಹಿಜ್ಬುಲ್ಲಾಗಳನ್ನು ತರಬೇಕು, ಲೆಬನಾನನ್ನು ಹಿಜ್ಬುಲ್ಲಾ ಮುಕ್ತ ಮಾಡಬೇಕು, ಜೊತೆಗೆ ದಕ್ಷಿಣ ಲೆಬನಾನ್ನ ಒಂದು ದೊಡ್ಡ ಭೂಭಾಗವನ್ನು ಇಸ್ರೇಲ್ ಜೊತೆಗೆ ಮರ್ಜ್ ಮಾಡಿಕೊಳ್ಬೇಕು. ಇದು ಇಸ್ರೇಲ್ನ ಗ್ರ್ಯಾಂಡ್ ಪ್ಲಾನ್. ಆದರೆ ಅದಕ್ಕೆ ಇರಾನ್ ಒಪ್ತಾ ಇಲ್ಲ. ಇದೇ ಕಾರಣದಿಂದ ಅಮೆರಿಕ ಮತ್ತು ಇರಾನ್ನ ನಡುವೆ ಯುದ್ಧದ ಕುರಿತಾಗಿ ಒಂದು ಡೀಲ್ ಆಗ್ತಾ ಇಲ್ಲ. ಹೀಗಾಗಿ ಈ ಇಡೀ ವಿಚಾರ ಅಮೆರಿಕವನ್ನ ಕೆರಳಿಸ್ತಾ ಇದೆ. ಅದಕ್ಕೋಸ್ಕರವಾಗಿ ಜೆಡಿ ವ್ಯಾನ್ಸ್ ಇಸ್ರೇಲ್ಗೆ ಆ ರೀತಿಯಾಗಿ ಮಾರ್ಮಿಕ ಹೇಳಿಕೆಯನ್ನ ಕೊಟ್ಟಿದ್ದು. ನಾವು ಮಾತ್ರ ನಿಮ್ಮನ್ನ ಬೆಂಬಲಿಸ್ತಾ ಇರೋದು, ಇದು ನಿಮಗೆ ನೆನಪಿರಲಿ. ಹೀಗಾಗಿ ನೀವು ನಾವೇನ್ ಹೇಳ್ತೀವೋ ಅದನ್ನ ಕೇಳಬೇಕು ಅನ್ನುವ ಅರ್ಥದಲ್ಲಿ ವ್ಯಾನ್ಸ್ ಹೇಳಿಕೆಯನ್ನ ಕೊಟ್ಟಿದ್ರು. ಅದಕ್ಕೆ ನೆತನ್ಯಾಹು ಭಾರತದ ಉದಾಹರಣೆಯನ್ನ ಕೊಟ್ಟು ವ್ಯಾನ್ಸ್ಗೆ ಟಾಂಗ್ ಕೊಟ್ಟಿದ್ದಾರೆ. ಮಿತ್ರರೇ, ಈ ಇಡೀ ವಿಚಾರದ ಕುರಿತಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನು? ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.